ವಿದ್ಯಾಭ್ಯಾಸಕ್ಕಾಗಿ ಆಧ್ಯಾತ್ಮಿಕ ಜ್ಞಾನಕ್ಕೆ ಭೇಟಿ ಹೋಗುತ್ತಾರೆ. ಸಕಲ ವಿದ್ಯೆಯನ್ನು ಸಿದ್ದಪ್ಪ ಸುರಣ್ಣವರು ಮಾತೋಶ್ರೀ ಗುರುತಾಯಿಯವರಿಗೆ ಬೆಳೆಸಿಕೊಡುತ್ತಾರೆ. ರತ್ನಮ್ಮ, ಇಂದು ನೀನು ಶಾಸ್ತ್ರ ಹೇಳುವುದರಲ್ಲಿ ಸಿದ್ಧಹಸ್ತಳಾಗಿದ್ದೀಯ. ನಿನ್ನ ಪಾಂಡಿತ್ಯ ಕಂಡು ಇಡೀ ಕಡಗಂಚಿ ಗ್ರಾಮವೇ ನಿನ್ನನ್ನು ಗೌರವಿಸುತ್ತದೆ. ಅಪ್ಪ, ನೀವು ನನಗೆ ವಿದ್ಯೆ ನೀಡಿದ ಗುರುಗಳು, ತಂದೆಯಾಗಿ ಸಾಕಿದ್ದೀರಿ. ನಿಮ್ಮ ಋಣವನ್ನು ಎಂದಿಗೂ ಮರೆಯಲಾರೆ. ಆಶೀರ್ವಾದಿಸಿ ಅಪ್ಪ. ಒಳ್ಳೆಯದಾಗಲಿ ಅಮ್ಮ. ಸಿದ್ದಪ್ಪನವರೇ, ಅಮ್ಮನವರ ತೇಜಸ್ಸು ಮತ್ತು ಜ್ಞಾನದಿಂದ ನಮ್ಮ ಗ್ರಾಮ ಪವಿತ್ರವಾಗಿದೆ. ಅವರು ತಪಸ್ಸು ಮಾಡಲು ನಾವು ಆ ಜಾಗದಲ್ಲಿ ಮಠ ನಿರ್ಮಿಸಿದ್ದೇವೆ. ಮುಂದೆ ಅವರು ಮಠಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ದಯಮಾಡಿಸಿ. ಹಾಗೆಯೇ ಆಗಲಿ. ಆದರೆ 4 ವರ್ಷ ಮಗಳಂತೆ ನೋಡಿಕೊಂಡ ಜೀವಕ್ಕೆ ಅವಳನ್ನು ಕಳಿಸಿಕೊಡಲು ಮನಸ್ಸು ಬರುತ್ತಿಲ್ಲವಲ್ಲ. ಅಪ್ಪ, ದುಃಖಿಸಬೇಡಿ. ನಿಮ್ಮ ಮನೆಯ ಮಗಳಾಗಿ ನಾನು ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸದಾಕಾಲ ಇರುತ್ತದೆ. ನಿಮ್ಮ ಭಕ್ತಿಗೆ ಭಗವಂತ ಮೆಚ್ಚಿ ಶೀಘ್ರದಲ್ಲೇ ನಿಮಗೆ ಗಂಡು ಮಗು ಆಗುತ್ತದೆ. ಇದು ನನ್ನ ಹರಕೆ. ಹಾಗೆ ಆಗಲಿ ಮಗಳೇ, ನೀನು ಹೋಗಿ ಬಾ. ಸಿದ್ದಪ್ಪ ಸ್ವಾಮಿ ಅವರಿಗೆ ಹರಿಸಿದಂತೆಯೇ ಗಂಡು ಸಂತಾನವಾಯಿತು. ಆಗ ಗುರು ತಾಯಿಯನ್ನು ನೋಡಲು ಬರುತ್ತಾರೆ. ಆಗ ನೀವೇ ನನ್ನ ಗುರುಗಳು ಎಂದು ಸಿದ್ದಪ್ಪ ಸುರಣ್ಣ ಅವರು ಹೇಳಿದಾಗ ಗುರು ಮಾತೆಯವರು ಭಕ್ತಿಪೂರ್ವಕವಾಗಿ ಹಲವಾರು ಮಾತುಗಳು ಹೇಳುತ್ತಾರೆ. ಗುರು ಯಾವಾಗಲೂ ಗುರುವಾಗಿ ನನ್ನ ಜೀವನ ಪರ್ಯಂತ ಮಾರ್ಗದರ್ಶನವಾಗಿರಲಿ ಎಂದು ಆಶಿಸುತ್ತಾರೆ. ಅದೇ ಈ ದೃಶ್ಯ. ತಾಯಿ, ರತ್ನಮ್ಮ ತಾಯಿ, ನಿಮ್ಮ ಮಾತು ನಿಜವಾಯಿತು. ನಿಮ್ಮ ಹರಕೆಯಿಂದ ನನ್ನ ಮನೆಯಲ್ಲಿ ಗಂಡು ಮಗುವಿನ ಜನನವಾಗಿದೆ. ನೀವು ಕೇವಲ ಜ್ಞಾನದೇವಿಯಲ್ಲ, ನೀವು ನಡೆದಾಡೋ ದೇವರು ತಾಯಿ, ನಡೆದಾಡೋ ದೇವರು. ಸಿದ್ದಪ್ಪನವರೇ, ಇದೆಲ್ಲ ಪರಮಾತ್ಮನ ಆಟ. ಭಕ್ತಿ ಎಲ್ಲಿದೆಯೋ ಆ ಪರಮಾತ್ಮ ಅಲ್ಲಿ ಇದ್ದೇ ಇರುತ್ತಾನೆ. ಈ ಮಠವು ಕೇವಲ ಕಲ್ಲಿನ ಕಟ್ಟಡವಲ್ಲ, ಇದು ಧರ್ಮ ಮತ್ತು ಸಂಸ್ಕೃತಿಯ ತವರೂರು. ಇಲ್ಲಿ ಜಾತಿ ಭೇದವಿಲ್ಲ, ಬಡವ ಶ್ರೀಮಂತ ಎಂಬ ತಾರತಮ್ಯವಿಲ್ಲ. ಸರಿ, ನಾನು ಈಗ ಲೋಕ ಕಲ್ಯಾಣಕ್ಕಾಗಿ ಹೊರಡುತ್ತಿದ್ದೇನೆ. ತಾಯಿ, ಈ ಮಠ ನಿಮಗಾಗಿ ಕಟ್ಟಿದ್ದು. ನೀವಿದ್ದರೆ ಈ ಊರಿಗೆ ಒಂದು ಕಳೆ. ನಮ್ಮನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗುತ್ತೀರಿ ತಾಯಿ, ಎಲ್ಲಿಗೆ ಹೋಗುತ್ತೀರಿ? ಭಕ್ತರೇ, ಒಂದು ಕೆರೆ ತುಂಬಿದರೆ ಅದು ಆ ಊರಿಗೆ ಮಾತ್ರ ನೀರು ಕೊಡುತ್ತದೆ. ಆದರೆ ಇರಬೇಕು, ಅದು ಹೋದ ಕಡೆ ಎಲ್ಲ ಹಸಿರು ತರುತ್ತದೆ. ನನಗೆ ಜ್ಞಾನದ ಹಸಿರು ಹೆಚ್ಚಾಗಿದೆ. ಈ ಜ್ಞಾನದ ಬೆಳಕು ಕೇವಲ ಈ ಮಠಕ್ಕೆ ಮಾತ್ರ ಸೀಮಿತವಾಗಬಾರದು. ತಾಯಿ, ದಾರಿ ಉದ್ದಕ್ಕೂ ಕಾಡು ಮೇಡುಗಳಿವೆ. ನೀವು ಒಬ್ಬರೇ ಹೇಗೆ ಹೋಗುತ್ತೀರಿ? ಹೋಗಬೇಡಿ ತಾಯಿ, ಹೋಗಬೇಡಿ. ಶಿವನ ನಾಮವೇ ನನಗೆ ದಾರಿದೀಪ. ಜಂಗ ಗ್ರಾಮದ ಮಣ್ಣಿನ ಗುಣ, ಅಪ್ಪನವರು ನೀಡಿದ ವಿದ್ಯೆ ನನ್ನನ್ನು ಸುಮ್ಮನೆ ಕೂಡಲು ಬಿಡುತ್ತಿಲ್ಲ. ನಾನು ಹೊರಡಲೇಬೇಕು. ದಯವಿಟ್ಟು ನನ್ನನ್ನು ಕಳಿಸಿಕೊಡಿ. ಜನಸೇವೆಗಾಗಿ ಭಕ್ತರ ಸೇವೆ ಮಾಡಲು ಹೋಗುತ್ತಾರೆ. ಆದರೆ ಊರಿನಲ್ಲಿರುವ ಮೂಢನಂಬಿಕೆ ಮತ್ತು ಪ್ರಾಣಿ ಬಲಿಯನ್ನ ಖಡಾಖಂಡಿತವಾಗಿ ಖಂಡಿಸುತ್ತಾರೆ. ಎಲ್ಲ ಪ್ರಾಣಿಗಳಲ್ಲೂ ದಯೆ ಹೊಂದಿರುವರು ಮಾತೋಶ್ರೀ ರತ್ನಮ್ಮ ಅವರು ಈ ಪ್ರಾಣಿ ಬಲಿಯನ್ನ ತಡೆ ಹಿಡಿಯುತ್ತಾರೆ. ದೇವರಿಗೆ ರಕ್ತದ ಕಾಣಿಕೆ ನೀಡುತ್ತಿದ್ದೇವೆ. ಇಲ್ಲದಿದ್ದರೆ ದೇವರಿಗೆ ಕೋಪ ಬಂದು
ಊರಿಗೆ ಮಾರಕ ರೋಗ ಬರುತ್ತದೆ ತಾಯಿ. ನಿಲ್ಲಿಸಿ ಈ ಇದ್ದರೆ ದೇವ ದಯವೇ ಧರ್ಮದ ಇಲ್ಲಿ ದೇವರಿಗೆ ರಕ್ತದ ಕಾಣಿಕೆ ನೀಡುತ್ತಿದ್ದೇವೆ. ಇಲ್ಲದಿದ್ದರೆ ದೇವರಿಗೆ ಕೋಪ ಬಂದು ಊರಿಗೆ ಮಾರಕ ರೋಗ ಬರುತ್ತದೆ ತಾಯಿ. ನಿಲ್ಲಿಸಿ ಈ ಅನಾಚಾರವನ್ನ. ಸೃಷ್ಟಿಕರ್ತ ತಾನು ಸೃಷ್ಟಿಸಿದ ಮೂಕ ಪ್ರಾಣಿಯ ರಕ್ತವನ್ನು ಕೇಳುತ್ತಾನೆಯೇ? ದೇವರಿಗೆ ಬೇಕಿರುವುದು ಪ್ರಾಣಿಯ ಬಲಿ ಅಲ್ಲ, ಈಗಿನ ಕಾಮ ಕ್ರೋಧಗಳ ಬಲಿ. ಈ ಮೂಢನಂಬಿಕೆಯನ್ನು ಹಿಂದೆ ಅಳಿಸಿ ಹಾಕಿ ಪ್ರಾಣಿಗಳ ಮೇಲೆ ದಯ ತೋರಿ. ಆದರೆ ತಾಯಿ, ನಮಗೆ ಭಯವಾಗುತ್ತಿದೆ. ಮಂತ್ರವಾದಿಗಳು ಹೇಳಿದಂತೆ ಕೇಳದಿದ್ದರೆ ಕೇಡಾಗುತ್ತದೆ ತಾಯಿ, ಕೇಡಾಗುತ್ತದೆ. ಏನು ಕೇಡಾಗುತ್ತದೆಯೇ? ಭಯವೇ ಅಜ್ಞಾನದ ಮೂಲ. ದೇವರು ಕಲ್ಲು ಮಣ್ಣಿನಲ್ಲಿಲ್ಲ, ನಮ್ಮ ಆತ್ಮದಲ್ಲಿ ದೇವರಿದ್ದಾನೆ. ಈ ಮೌಢತೆ ಬಿಡಿ, ಅಂತರಂಗವನ್ನ ಶುದ್ಧವಾಗಿಟ್ಟುಕೊಳ್ಳಿ. ಮಾಟ ಮಂತ್ರಗಳಿಗಿಂತ ದೊಡ್ಡ ಮಂತ್ರ ಓಂ ನಮಃ ಶಿವಾಯ. ಆಯಿತು ತಾಯಿ, ನಮ್ಮಿಂದ ತುಂಬಾ ತಪ್ಪಾಯಿತು. ಇನ್ನು ಮುಂದೆ ನಾವು ಈ ಪ್ರಾಣಿ ಬಲಿಯನ್ನು ಖಂಡಿಸುತ್ತಿದ್ದೇವೆ. ನೀವು ಹೇಳಿದಂತೆ ಕೇಳುತ್ತಿದ್ದೇವೆ. ತಾಯಿ, ನಮಗೆ ಸರಿಯಾದ ದಾರಿ ತೋರಿಸಿ. ನಾವು ಯಾರನ್ನು ಪೂಜಿಸಬೇಕು, ಹೇಗೆ ಪೂಜಿಸಬೇಕು? ನೋಡಿ, ಇದು ಇಷ್ಟಲಿಂಗ. ಇದು ದೇವರ ಕಲ್ಲಲ್ಲ, ಇದು ನಿರಾಕಾರ ದೇವರ ಗುರುತು. ಮೇಲು ಕೀಳು ಎಂಬ ಭೇದ ಭಾವ ಬಿಡಿ, ಕಾಯಕವೇ ಕೈಲಾಸ ಎಂದು ನಂಬಿ ನಾವೆಲ್ಲರೂ ಒಂದಾಗಿ ಬಾಳೋಣ. ಮಾತೋಶ್ರೀ ರತ್ನಮ್ಮ ಗುರುತಾಯಿಗೆ, ಮಾತೋಶ್ರೀ ರತ್ನಮ್ಮ ಗುರುತಾಯಿಗೆ, ಮಾತೋಶ್ರೀ ರತ್ನಮ್ಮ ಗುರುತಾಯಿಯವರಿಗೆ. ನನ್ನ ಭಕ್ತಿ ಮತ್ತು ಜ್ಞಾನಕ್ಕೆ ನಾನು ಬೆರಗಾಗಿದ್ದೇನೆ. ನಿನ್ನ ಸೇವೆಯಿಂದ ಈ ಮಠ ಪವಿತ್ರವಾಗಿದೆ. ಆದರೆ ಇತ್ತ ನೋಡು, ನಿನ್ನನ್ನು ಜನ್ಮ ಕೊಟ್ಟ ನಿನ್ನ ತಂದೆ ಶರಣಯ್ಯನವರು ಇಳಿ ವಯಸ್ಸಿನಲ್ಲಿದ್ದಾರೆ. ಅವರಿಗೆ ನಿನ್ನ ಆಶ್ಚರ್ಯ ಅಗತ್ಯ ಇದೆ ತಾಯಿ. ಗುರುದೇವ, ನಿಮ್ಮ ಮಾತೆ ನನಗೆ ವೇದವಾಕ್ಯ. ನಾನು ತಂದೆ ತಾಯಿಯ ಸೇವೆ ಮಾಡುತ್ತೇನೆ. ಇದು ನೀವು ಕಲಿಸಿದ ವಿದ್ಯೆ ಗುರುದೇವ. ಯವ್ವಾ, ನನ್ನ ಆಯಸ್ಸು ಮುಗಿದು ಹೋಯಿತು. ನಿನ್ನನ್ನು ಒಬ್ಬ ಶ್ರೇಷ್ಠ ಸಾಧಕಿಯಾಗಿ ನೋಡಬೇಕೆಂಬ ನನ್ನ ಆಸೆ ಈಡೇರಿದೆ ತಾಯಿ. ನೀನು ನನ್ನ ಮಗಳಾಗಿ ಹುಟ್ಟಿದಕ್ಕೆ ಈ ಜನ್ಮ ಸಾರ್ಥಕವಾಯಿತು ತಾಯಿ, ಈ ಜನ್ಮ ಸಾರ್ಥಕವಾಯಿತು. ನಾನು ನಿಶ್ಚಿಂತವಾಗಿ ಪ್ರಾಣ ಬಿಡುತ್ತೇನೆ. ಈಗ ನನ್ನ ಜೀವದ ಮೇಲೆ ಆಸೆ ಇಲ್ಲ ತಾಯಿ. ನಿನ್ನ ಒಂದೊಂದು ಮಾತು ಜನರಿಗೆ ದಾರಿದೀಪವಾಗಲಿ. ಮೂಢನಂಬಿಕೆ ಅಳಿಸಲಿ. ಸಮಾಜದಲ್ಲಿ ಭೇದ ಭಾವ ತೆರೆದು ಹೋಗಲಿ. ಸುಖವಾಗಿರು ತಾಯಿ, ಸುಖವಾಗಿರು. ಅಪ್ಪ, ಹಾಗೆ ಅನ್ನಬೇಡಿ. ನೀವು ಕಲಿಸಿದ ತತ್ವಪದಗಳೇ ನನಗೆ ಶ್ರೀರಕ್ಷೆ. ನೀವು ಹಾಕಿಕೊಟ್ಟ ದಾರಿಯಲ್ಲೇ ನಾನು ನಡೆಯುತ್ತೇನೆ. ನೀವು ಶೀಘ್ರದಲ್ಲೇ ಗುಣಮುಖರಾಗುತ್ತೀರಿ. ಅಪ್ಪ, ಅಪ್ಪ, ಅಪ್ಪ. ರತ್ನಮ್ಮ ತಾಯಿ, ಶರಣಪ್ಪನವರು ಲಿಂಗೈಕ್ಯರಾದರು. ಅವರು ಭಜನೆಯ ಮೂಲಕನೇ ಭಗವಂತನನ್ನು ಕಂಡರು. ಈಗ ಕೆಳಗೂಸ್ಗ ಗ್ರಾಮ ಒಬ್ಬ ಮಹಾನ್ ತತ್ವಜ್ಞಾನಿಯನ್ನು ಕಳೆದುಕೊಂಡಿದೆ. ದೇಹಕ್ಕಷ್ಟೇ ಹೊರತು ಆತ್ಮಕ್ಕಲ್ಲ. ಅವರು ಹಾಡಿದ ತತ್ವ ಪದಗಳು ಸಾಯುವುದಿಲ್ಲ. ತಂದೆಯಾಗಿರುವಂತ ಶರಣಯ್ಯ ಸ್ವಾಮೀಜಿಯವರು ದೈವದಿನರಾಗುತ್ತಾರೆ. ಅವರ ಆಶಯದಂತೆ ಸಕಲ ವಿದ್ಯೆ ಪಡೆದು ಲೋಕ ಕಲ್ಯಾಣಕ್ಕಾಗಿ ಹಲವಾರು ಮಠ ಕಟ್ಟಲು ಪಣವನ್ನ ತೊಡುತ್ತಾರೆ ಮಾತೆ ರತ್ನಮ್ಮ ಗುರುತಾಯಿಯವರು. ಮಠ ಎಂದರೆ ಕೇವಲ ಕಟ್ಟಡವಾಗಬಾರದು. ಮಠದಲ್ಲಿ ಏನಿರಬೇಕು, ಹೇಗಿರಬೇಕು ಎಂದು ತುಂಬಾ ಅರ್ಥಪೂರ್ಣವಾಗಿ ಹೇಳುತ್ತಾರೆ. ಮಠದಲ್ಲಿ ಜ್ಞಾನ ಮತ್ತು ಯಾವಾಗಲೂ ಅನ್ನದಾಸೋಹದ ಕೇಂದ್ರವಾಗಬೇಕು. ಬಡವರಿಗೆ
ದೀನ ದಲಿತರಿಗೆ, ನಂಬಿ ಬಂದ ಭಕ್ತರಿಗೆ ದಾರಿದೀಪವಾಗಬೇಕು. ಇವೇ ನಿಜವಾದ ಮಠ ಎಂದು ಮಾತೋಶ್ರೀ ಗುರುಮಾತೆಯವರು ಹೇಳುತ್ತಾರೆ. ಹೇಗೆಂದರೆ, ತಮ್ಮ, ಇಂದಿನಿಂದ ನೀನು ಈ ಊರಿನ ಬೆಳಗುವ ಜ್ಯೋತಿಯಾಗು. ಆಗಲಿ ತಾಯಿ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ತಾಯಿ, ಬೋಸ್ಗಾ ಮಠಕ್ಕೆ ಒಬ್ಬ ಸಮರ್ಥ ಉತ್ತರಾಧಿಕಾರಿ ಅವಶ್ಯಕತೆ ಇದೆ. ನಿಮ್ಮ ತಂದೆಯವರು ಗುರು ಪರಂಪರೆ ಮತ್ತು ನಿಮ್ಮ ಪಾಂಡಿತ್ಯದ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಹೌದು ತಾಯಿ, ಬೋಸ್ಗಾ ಮಠದ ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ಳಬೇಕು. ಮೌಢ್ಯ ಕಳೆಯಲು ಪೀಠಕ್ಕೆ ನಿಮ್ಮಂತ ಜ್ಞಾನ ಜ್ಯೋತಿಯೇ ಬೇಕು. ಬೋಸ್ಗಾ ಮಠವು ಭಕ್ತಿಯ ಕೇಂದ್ರ. ಗುರುಗಳ ಆಶೀರ್ವಾದ ಮತ್ತು ಅಪ್ಪನ ಆಜ್ಞೆಯಂತೆ ಲೋಕ ಕಲ್ಯಾಣಕ್ಕಾಗಿ ನಾನು ಈ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುತ್ತೇನೆ. ಪೀಠವೆಂದರೆ ಅದು ಅಧಿಕಾರವಲ್ಲ, ಅದು ಭಕ್ತರ ಸೇವೆಯ ವೇದಿಕೆ. ಇಂದಿನಿಂದ ಈ ಬೋಸ್ಗಾ ಮಠವು ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತವಾಗಬಾರದು. ಇಲ್ಲಿ ಅನ್ನದಾಸೋಹದ ಜೊತೆಗೆ ಜ್ಞಾನ ದಾಸೋಹ ನಡೆಯಬೇಕು. ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಇಲ್ಲಿ ಆಶ್ರಯ ಸಿಗಬೇಕು. ಶರಣಯ್ಯನವರು ಹಾಡಿದ ತತ್ವಪದ ಗೀತೆ ಮಠದ ಗೋಡೆಯಲ್ಲಿ ಪ್ರತಿಧ್ವನಿಸಬೇಕು. ತಾಯಿ, ಇಂದು ನಿಮ್ಮನ್ನು ಈ ಪೀಠದಲ್ಲಿ ನೋಡಿ ಅತೀವ ಸಂತೋಷವಾಗುತ್ತಿದೆ. ಕಡಗಂಚಿಯಿಂದ ಬೋಸ್ಗಾವರೆಗೆ ನಿಮ್ಮ ಜ್ಞಾನದ ಪಯಣ ಅದ್ಭುತವಾದದ್ದು. ಹೀಗೆ ದೇಶಾಂತರ ಹರಡಲಿ ತಾಯಿ. ಮಾತೋಶ್ರೀ ರತ್ನಮ್ಮ ಗುರುತಾಯಿಗೆ, ಮಾತೋಶ್ರೀ ರತ್ನಮ್ಮ ಗುರುತಾಯಿಗೆ, ಮಾತೋಶ್ರೀ ರತ್ನಮ್ಮ ಗುರುತಾಯಿಗೆ. ಮಾತೋಶ್ರೀ ಅವರ ಆಶಯದಂತೆಯೇ ಅನ್ನದಾಸೋಹ ಮತ್ತು ಜ್ಞಾನದಾಸೋಹದ ಮಠಗಳು ಸ್ಥಾಪಿಸಿದರು. ಮಾತೋಶ್ರೀ ಅವರ ಬರಿಗಾಲಿನಲ್ಲಿ ಅಲೆದಾಡಿ ಜಂಬಗ, ಹತಗುಂದ, ಕಡಗಂಚಿ, ಸಯ್ಯ ಚಿಂಚೋಳಿ, ಕೆರೆ ಬೋಸ್ಗಾದಲ್ಲಿ ಅದ್ಭುತವಾದ ಮಠಗಳನ್ನು ಸ್ಥಾಪಿಸಿದರು. ಅವು ಕೇವಲ ಕಟ್ಟಡಗಳಾಗದೆ ಅವು ವೃತ್ತಿಯ ಕೇಂದ್ರಗಳಾದವು. ಹೇಗೆಂದರೆ, ಭಿಕ್ಷಾಂದೇಹಿ. ತಾಯಿ, ಅರಿವಿನ ದಾನ ನೀಡಿ ಸಮಾಜದ ಉದ್ಧಾರಕ್ಕಾಗಿ ಮಠ ಕಟ್ಟಲು ನಿಮ್ಮ ಶಕ್ತಿಯನ್ನು ದಾನ ಮಾಡಿ. ತಾಯಿ, ನೀವು ಮಠದ ಮುಖ್ಯಸ್ಥರಾಗಿ ಇಷ್ಟೆಲ್ಲ ಕಷ್ಟಪಡಬೇಕೆ? ನಿಮ್ಮಲ್ಲಿ ದುಡ್ಡಿಗೆ ಏನು ಕಡಿಮೆ? ಭಕ್ತರೇ, ಇದು ನನ್ನ ಸ್ವಾರ್ಥವಲ್ಲ. ಸಮಾಜದ ಹಣ ಸಮಾಜಕ್ಕೆ ಖರ್ಚಾಗಬೇಕು. ಎಲ್ಲರ ಭಕ್ತಿಯ ಕಣವು ಸೇರಿ ಈ ಮಠ ಭವ್ಯವಾಗಬೇಕು. ಈ ಶರಣಯ್ಯ ಸ್ವಾಮಿ ಮಠ ಭವ್ಯವಾಗಬೇಕು. ಮಾತಾಶ್ರೀ ರತ್ನಮ್ಮ ಗುರುತಾಯಿಗೆ, ಮಾತಾಶ್ರೀ ರತ್ನಮ್ಮ ಗುರುತಾಯಿಗೆ, ಮಾತಾಶ್ರೀ ರತ್ನಮ್ಮ ಗುರುತಾಯಿಗೆ. ಅಬ್ಬಾ, ಎಂತಹ ಅದ್ಭುತ ಮಠ! ಕೇವಲ ಹೆಣ್ಣು ಮಗಳು ಎಂದುಕೊಂಡಿದ್ದೆ, ಆದರೂ ಇವಳು ಸಾಧನೆ ಶಿಖರವನ್ನೇರಿದಳು. ಗುರುದೇವ, ನನ್ನ ಕಲ್ಪನೆ ಸಾರ್ಥಕವಾಯಿತು. ನೀವು ಇಲ್ಲಿಗೆ ಬಂದು ಈ ಜಾತ್ರೆಯನ್ನು ನೋಡುತ್ತಿದ್ದೀರಿ. ನನಗಿಂತ ಧನ್ಯರು ಯಾರಿದ್ದಾರೆ? ಧನ್ಯಳಾದೆ ಗುರುಗಳೇ, ಧನ್ಯಳಾದೆ. ರತ್ನಮ್ಮವ್ವ, ನಿಲ್ಲು. ನೀನು ನನ್ನ ಪಾದಕ್ಕೆ ಬೀಳಬೇಡ. ಇಂದಿನ ಈ ಭವ್ಯ ಜಾತ್ರೆ, ಈ ಮಠ ನೀನು ಸಾಧಿಸಿದ ಕೀರ್ತಿ ನನಗೆ ಮೈ ಮರೆತಂತಾಗಿದೆ. ಅಪ್ಪ, ಹಾಗೆ ಅನ್ನಬೇಡಿ. ನೀವು ನನಗೆ ವಿದ್ಯೆ ಕಲಿಸಿದ ಗುರುಗಳು. ಇಲ್ಲ ತಾಯಿ, ಇಲ್ಲ. ನಾನು ನಿನಗೆ ವಿದ್ಯೆ ಕಲಿಸಿರಬಹುದು, ಆದರೆ ಜೀವನದ ತತ್ವವನ್ನು ನೀನೇ ಬದುಕಿ ತೋರಿಸಿದ್ದೀಯ. ಬರಿಗಾಲಲ್ಲಿ ಭಿಕ್ಷೆ ಬೇಡಿ ಕಷ್ಟಪಟ್ಟು ಇಂತಹ ದೊಡ್ಡ ಮಠ ಕಟ್ಟಿದ್ದೀಯ. ಇದು ಸಾಮಾನ್ಯವಲ್ಲ ತಾಯಿ, ಇದು ಸಾಮಾನ್ಯ ಕೆಲಸವಲ್ಲ. ನಾನು ಗುರು ಅಲ್ಲವ್ವ ತಾಯಿ, ನೀನು ಗುರು. ಜ್ಞಾನಕ್ಕೆ ವಯಸ್ಸಿಲ್ಲ, ಭಕ್ತಿಗೆ ಮಿತಿ ಇಲ್ಲ ಎಂಬುದನ್ನು ನೀನು ಸಾಧಿಸಿ ತೋರಿಸಿದ್ದೀಯ. ಅಪ್ಪ, ಗುರು ಶಿಷ್ಯರ ಸಂಬಂಧ ಆತ್ಮದ್ದು. ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿಯೇ ಶಕ್ತಿ.
ಭಕ್ತರೇ, ಕೇವಲ ಬೋಸ್ಕಾ ಮಠಕ್ಕೆ ಬಂದು ಎಲ್ಲರೂ ದರ್ಶನ ಪಡೆಯಲು ಸಾಧ್ಯವಿಲ್ಲ. ದೂರದ ಹಳ್ಳಿಯ ಜನರಿಗೂ ಜ್ಞಾನ ಮತ್ತು ಅನ್ನದಾಸೋಹ ಸಿಗಬೇಕು. ತಾಯಿ ಆಜ್ಞಾಪಿಸಿ. ನಮ್ಮ ಭಕ್ತರ ಬಳಗ ಎಲ್ಲ ಕಡೆ ಇದೆ. ಕಡಗಂಚಿ, ಹತ್ತುಗೊಂದ, ಜಮಗಿ, ಬೈರಾಮಡಗಿ ಮತ್ತು ಚುಂಚೋಳಿಯ ಗ್ರಾಮಗಳಲ್ಲಿ ಹೊಸ ಹೊಸ ಮಠಗಳನ್ನು ನಿರ್ಮಿಸಬೇಕು. ಅದು ಕೇವಲ ಕಟ್ಟಡವಾಗಬಾರದು, ಭಕ್ತಿಯ ಕೇಂದ್ರವಾಗಬೇಕು. ನಮ್ಮ ಗ್ರಾಮಕ್ಕೆ ನೀವು ಬಂದು ಮಠವನ್ನು ಸ್ಥಾಪಿಸುವುದು ನಮಗೆ ಅತೀವ ಸಂತೋಷ ತಂದಿದೆ. ಹತ್ತುಗುಂದಾದ ಜನರೇ, ಈ ಮಠದಲ್ಲಿ ದಿನನಿತ್ಯ ಲಿಂಗ ಪೂಜೆ ಮತ್ತು ಪದಗಳ ಗಾಯನ ನಡೆಯಬೇಕು. ಅಜ್ಞಾನದ ಕತ್ತಲೆ ಓಡಿಸಿ ನಾವೆಲ್ಲರೂ ಸೇರಿ ಒಳ್ಳೆಯ ಸಮಾಜ ನಿರ್ಮಿಸೋಣ. ತಾಯಿ, ನಿನಗೆ ಪ್ರಣಾಮಗಳು. ನಾನು ಸ್ವಯ ಚುಂಚೋಳಿಯ ನಾಗಪ್ಪ ಮಾಸ್ತರ್. ನೀವು ಮಠ ನಿರ್ಮಿಸುವುದಾದರೆ ನಾನು ನನ್ನ ಜಮೀನನ್ನು ಬಿಟ್ಟುಕೊಡುತ್ತೇನೆ. ದಯವಿಟ್ಟು ಸ್ವೀಕರಿಸಬೇಕು. ಬಹಳ ಆನಂದವಾಯಿತು ನಾಗಪ್ಪ ಮಾಸ್ತರ್ ಅವರೇ. ನಿಮ್ಮ ಧರ್ಮ ಕಾರ್ಯಕ್ಕೆ ಶುಭವಾಗಲಿ. ಈ ಚುಂಚೋಳಿಯಲ್ಲಿ ಮಠವು ಧರ್ಮದ ಪ್ರಚಾರಕ್ಕೆ ದೊಡ್ಡ ನೆರವು ನೀಡಲಿದೆ. ನಮಸ್ಕಾರಗಳು ತಾಯಿ. ನಾವು ಜಮಖ ಗ್ರಾಮದ ಗ್ರಾಮಸ್ಥರು. ತಾಯಿ, ನೀವು ಮಠದ ಅಧಿಪತಿಯಾಗಿ ಬರಬೇಕು. ಹೌದು, ಈ ಜಂಗ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ಈ ಮಠ ನನ್ನ ಪೋಷಕರಾದ ಸಾಧು ಶರಣಯ್ಯ ಮತ್ತು ಮಾತೆ ನಾಗಮ್ಮಳ ನೆನಪಿಗಾಗಿ ಇರಲಿ. ಇಲ್ಲಿ ಬಡವರಿಗೆ ಅನ್ನದಾಸೋಹ ಹೆಚ್ಚಾಗಿ ನಡೆಯಲಿ. ಇಂದು 5 ಕೇಂದ್ರಗಳಲ್ಲಿ ಧರ್ಮ ಜ್ಯೋತಿ ಬೆಳಗುತ್ತಿದೆ. ಮಠಗಳು ಕೇವಲ ಪೂಜೆ ಸ್ಥಳವಲ್ಲ, ಅವು ಸಮಾಜದ ಮೌಢ್ಯತೆ ಹೋಗಲಾಡಿಸುವ, ಬಡವರ ಹಸಿವು ನೀಗಿಸುವ ಕೇಂದ್ರಗಳಾಗಬೇಕು. ನನ್ನ ಭಕ್ತರೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಿ. ಇದೇ ನಾನು ನಿಮಗೆ ಕೊಡುವ ಸಂದೇಶ. ಇದು ಜೀವನ ಪರ್ಯಂತ ಎಲ್ಲ ಭಕ್ತಾದಿಗಳ ಸೇವೆಯನ್ನ ಮಾಡುತ್ತಾ ಗುರುಪದೇಶವನ್ನ ಮಾಡುತ್ತಾ ತಂದೆ ಹೇಳಿದಂತೆ ಹಲವಾರು ಮಠಗಳನ್ನು ಸ್ಥಾಪಿಸಿ, ಮಠಗಳು ಕೇವಲ ಕಲ್ಲಿನ ಕಟ್ಟೆಯಲ್ಲ, ಅವು ಜ್ಞಾನದ ಹಸಿವನ್ನು ನೀಗಿಸುವ, ಹೊಟ್ಟೆಯ ಹಸಿವನ್ನು ನೀಗಿಸುವ, ಕಷ್ಟ ಎಂದು ಬಂದವರಿಗೆ ದಾರಿದೀಪವಾಗುವ ಮಠ ಎಂದು ಸಾರಿ ಹಲವಾರು ಮಠಗಳನ್ನು ಸ್ಥಾಪಿಸುತ್ತಾರೆ. ಜಗತ್ತಿನಲ್ಲಿ ಕೆಲವರು ಜನ್ಮದಿಂದ ಶ್ರೇಷ್ಠವಾದರೆ ಮಾತೋಶ್ರೀ ರತ್ನಮ್ಮ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಯಿಂದ ಸರ್ವಶ್ರೇಷ್ಠರಾಗಿದ್ದಾರೆ. ಈಗ ಒಂದಲ್ಲ ಒಂದಿನ ಪ್ರಕೃತಿಯ ನಿಯಮದಂತೆ ಎಲ್ಲರಿಗೂ ಅಂತ್ಯ ಇದ್ದೇ ಇರುತ್ತೆ. ಈಗ ಮಾತೋಶ್ರೀ ರತ್ನಮ್ಮ ಅವರು 2016ರಲ್ಲಿ ತನ್ನ ಕೊನೆ ಉಸಿರನ್ನ ಹೇಳ್ತಕ್ಕಂತಹ ಸಂದರ್ಭ. ನಮ್ಮೆಲ್ಲರಿಗೂ ಭಕ್ತಾದಿಗಳಿಗೂ ದಿವ್ಯ ಸಂದೇಶವನ್ನ ಕೊಟ್ಟಿರತಕ್ಕಂತಹ ಆ ಒಂದು 2016ರ ಒಂದು ದೃಶ್ಯ ನಿಮ್ಮ ಮುಂದೆ ಈಗ ಮಾತಾಯಿ, ನಮಗೆ ಕಷ್ಟ ಬಂದರೆ ನಾವು ನಿಮ್ಮ ಹತ್ತಿರ ಓಡಿ ಬರುತ್ತಿದ್ದೆವು. ಈಗ ನೀವು ಹೀಗೆ ಮಲಗಿದ್ದರೆ ನಮಗೆ ಯಾರು ದಾರಿ ತೋರಿಸುತ್ತಾರೆ ತಾಯಿ? ಯಾರು ದಾರಿ ತೋರಿಸುತ್ತಾರೆ? ಭಕ್ತರೇ, ಚಿಂತಿಸಬೇಡಿ. ಸಾವು ನೋವುಗಳು ಪ್ರಕೃತಿಯ ನಿಯಮ. ದೇಹ ಅಳಿಯಬಹುದು, ಆತ್ಮ ಅಳಿಯೋದಿಲ್ಲ. ನಾನು ಭೌತಿಕವಾಗಿ ದೂರವಾದರೂ ನನ್ನ ತತ್ವಗಳು ಈ ಮಠದ ಲಿಂಗದ ರೂಪದಲ್ಲಿ ಸದಾ ನಿಮ್ಮ ಜೊತೆ ಇರುತ್ತದೆ. ಭಕ್ತರೇ, ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತದೆ. ಚಿಂತಿಸಬೇಡಿ. ಈ ಮಠಕ್ಕೆ ಬಂದ ಎಲ್ಲ ಭಕ್ತರಿಗೂ ಒಳ್ಳೆಯದಾಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ ಇದ್ದೇ ಇರುತ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತಾಯಿ ಕಣ್ಣು ಬಿಡಿ ತಾಯಿ. ಅಯ್ಯೋ ದೇವರೇ, ಆ ತಾಯಿ ಮಾತನಾಡುತ್ತಿಲ್ಲ. ಏನು ಮಾಡಲಿ ದೇವರೇ, ಏನು ಮಾಡಲಿ ದೇವರೇ? ಅಯ್ಯೋ ತಾಯಿ, ಲಿಂಗೈಕ್ಯರಾದರು. ಜ್ಞಾನದ ದೀಪ ಆರಿ ಹೋಯಿತು. ಲಿಂಗೈಕ್ಯರಾದರು.
ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿ ಮಠ ಅಂದರೆ ಏನು, ಹೇಗಿರಬೇಕು, ಭಕ್ತಾದಿಗಳು ಯಾರು, ಅವರನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಹಲವಾರು ವಿಷಯಗಳನ್ನ ತಿಳಿಸಿದ್ದಾರೆ. ಇವತ್ತು ನಂಬಿ ಬಂದ ಎಲ್ಲಾ ಭಕ್ತರು ನನ್ನ ಭಕ್ತರು. ಈ ಭಕ್ತರಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎಂಬುದನ್ನ ತಿಳಿಸತಕ್ಕಂಥದ್ದು ಯಾರು ಅಂದ್ರೆ ಮಾತೋಶ್ರೀ ರತ್ನಮ್ಮ ಗುರುತಾಯಿ. ಈ ಒಂದು ನಾಟಕ ರಕ್ತ ಚರಿತವಿದು.